ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ನಮ್ಮ ಫ್ಯಾಮಿಲಿ ಲೈಫ್ ಸ್ಟೈಲ್. ನಾನು ಸುಮಾ. ಇದು ಶನಿವಾರ ಸಂಜೆ 7 ಗಂಟೆ ಆಗಿದೆ. ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2 ದಿವಸದಿಂದ ನಾನು ವ್ಲಾಗ್ ಹಾಕಿರಲಿಲ್ಲ, ಹಾಗಾಗಿ ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ದೋಸೆ ಹಿಟ್ಟು ರುಬ್ತಾ ಇದ್ದೆ. ನಾಳೆ ಭಾನುವಾರ ಅಲ್ವಾ, ಹಾಗಾಗಿ ಬೆಳಗ್ಗೆ ಟಿಫನ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ನಂದು ದೋಸೆ ಹಿಟ್ಟು ರೆಡಿಯಾಗಿತ್ತು. ರುಬ್ಬುವಾಗ ಕರೆಂಟ್ ಹೋಗಿತ್ತು ಅಂತ ಇನ್ನು ಸ್ವಲ್ಪ ಬಿಟ್ಟು ಮಿಕ್ಸಿಲೇ ಹಾಗೆ ಕರೆಂಟ್ ಬರೋದನ್ನು ವೆಯ್ಟ್ ಮಾಡ್ತಾಯಿದ್ದೆ. ಈಗ ಕರೆಂಟ್ ಬಂತು, ಹಾಗಾಗಿ ಈಗ ರುಬ್ಬಿಟ್ಟಿದ್ದೀನಿ. ಮತ್ತು ಈಗ ಅಡುಗೆಗೆ ರೆಡಿ ಮಾಡಬೇಕು. ವೆಂಕಟೇಶ್ ಅವರು 8 ಗಂಟೆಗೆ ಆಫೀಸಿಂದ ಬರ್ತಾರೆ. ಮಕ್ಕಳು ಓದ್ತಾಯಿದ್ರು, ಹಾಗಾಗಿ ನಿಧಾನಕ್ಕೇ ಅಡುಗೆ ಮಾಡೋಣ ಅಂತ ಸುಮ್ಮನೆ ಇದ್ದೆ. ಈಗ ಟೊಮೆಟೊ ಹುಳಿ ಸಾಂಬಾರು ಮತ್ತು ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್, ಇನ್ನೂ ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ನಾನು ಟೊಮೆಟೊ ಎಲ್ಲ ಹೆಚ್ಕೊಂಡು ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಟೊಮೆಟೊ ಹುಳಿ ಸಾಂಬಾರು ಮಾಡೋದು ತುಂಬ ಸುಲಭ. ನಾನು 1-2 ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ದಪ್ಪದಾಗಿ ಹೆಚ್ಚಿದ್ದೀನಿ ಈರುಳ್ಳಿನ. ಅದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 8 ಟೊಮೆಟೊ, 8 ಹಸಿರು ಮೆಣಸಿನ್ಕಾಯಿನ ನಾನು ಟೊಮೆಟೊನ ದಪ್ಪದಾಗಿ ಈ ಥರ ಹೆಚ್ಚಿದ್ದೀನಿ. ಹಸಿರು ಮೆಣಸಿನ್ಕಾಯಿನೂ ಸೀಳು ಹಾಕಬೇಕು, ಇಲ್ಲಾಂದರೆ ಅದು ಎಣ್ಣೆಲಿ ಸಿಡಿಯುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಅದನ್ನು ಬಾಡಿಸಿ, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಹುಣಸೆಹಣ್ಣು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು ಟೊಮೆಟೊ ಹಣ್ಣು. ನೋಡಿ, ಹುಳಿ ಟೊಮೆಟೊ ಆದರೆ ನೀವು ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ಆ್ಯಪಲ್ ಟೊಮೆಟೊ ಆದರೆ ನೀವು ಸ್ವಲ್ಪ ನೋಡ್ಕೊಂಡು ನಿಮ್ಮ ಹುಳಿ ಎಷ್ಟು ಬೇಕೋ ಅಷ್ಟಕ್ಕೆ ಹುಣಸೆಹಣ್ಣು ಹಾಕೊಳ್ಳಿ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಚೂರು ಬಾಡಿಸಿ ಅದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಆರಕ್ಕೆ ಬಿಡಬೇಕು. ಅದಕ್ಕೆ ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀನಿ, ಯಾಕಂದರೆ ಆಲ್ರೆಡಿ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೆ. ಮತ್ತು ಇದು ಪ್ಲೈನ್ ಓನ್ಲಿ ಧನಿಯಾ ಪೌಡರ್, ಬೀಜದಿಂದ ಪುಡಿ ಮಾಡಿರೋ ಪೌಡರ್ ಇದು. ಅದನ್ನು ರುಬ್ಬಿ ಮತ್ತು ಜೀರಿಗೆ, ಸಾಸಿವೆ ಮತ್ತು 1 ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿದರೆ ನಮ್ಮ ಟೊಮೆಟೊ ಹುಳಿ ಸಾಂಬಾರು ರೆಡಿಯಾಗುತ್ತೆ. ಇದು ಅನ್ನ, ಚಪಾತಿ ಅಥವಾ ಮುದ್ದೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇದರ ರೆಸಿಪಿನ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಅದನ್ನು ನೋಡಿ. ಈಗ ಟೈಮ್ ಬಂದು 9 ಗಂಟೆ ಆಗಿದೆ. ಮತ್ತು ಈ ವ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮದೆಲ್ಲರದ್ದು ಊಟ ಆಯಿತು. ಅಡುಗೆ ಮನೆ ಕ್ಲೀನ್ ಮಾಡ್ತಾ ನಿಮ್ಮ ಜೊತೆ ಮಾತಾಡೋಣ ಅಂತ ವ್ಲಾಗ್ನ ಈಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಬರೀ ಕೆಲಸನೇ ಆಗೋಯಿತು. ಮತ್ತು ನಾಳೆ ಭಾನುವಾರನೂ ಕೆಲಸಗಳಿದ್ದಿದ್ದೆ. ಗುಡಿಸು, ಒರೆಸು, ಬಟ್ಟೆ ಮಡಿಸು, ಈ ಥರದ್ದೆಲ್ಲ ಕೆಲಸಗಳಿರುತ್ತೆ. ಹೆಣ್ಣು ಅಂತ ಹುಟ್ಟಿದ ಮೇಲೆ ಎಲ್ರಿಗೂ ಕೆಲಸ ಇದ್ದಿದ್ದೆ, ನನಗೊಬ್ಬಳಿಗೆ ಅಂತ ಅಲ್ಲ. ಆದರೆ ಆಕೆ ಜೀವನನೇ ಬರೀ ಬಟ್ಟೆ ಒಗಿ, ಪಾತ್ರೆ ತೊಳಿ, ಅಡುಗೆ ಮಾಡು ಇದರಲ್ಲೇ ಮುಗಿದು ಹೋದರೆ ಆ ಜೀವನಕ್ಕೊಂದು ಅರ್ಥನೇ ಇಲ್ಲ ಅಂತ ಅನಿಸುತ್ತೆ. ಒಂದೊಂದು ಸಲ ಬೇಜಾರಾಗುತ್ತೆ, ಏನಪ್ಪ ಇದು ನಮ್ಮ ಬದುಕೇ ಕೆಲಸದಲ್ಲೇ ಕೆಲಸದಲ್ಲೇ ಮುಗಿದೋಯ್ತಾ ಅಂತ. ಅದಕ್ಕೆ ಹಿರಿಯರು ಹೇಳಿರೋದು ಅಲ್ವಾ, ಹೆಣ್ಣಿನ ಹಣೆ ಬರಹ ನಿರ್ಧಾರ ಆಗೋದು ಅವಳು ಮದುವೆ ಆದಮೇಲೆ, ಅವಳು ಎಂಥವ್ರ ಮನೆಗೆ ಸೇರ್ತಾಳೆ ಅನ್ನೋದ್ರ ಮೇಲೆ ಅವಳ ಜೀವನ, ಅವಳ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ. ಒಂದು ಹೆಣ್ಣಿಗೆ ಕೈ ತುಂಬ ದುಡಿಯೋ ಗಂಡ ಮತ್ತು ಗೌರವ ಕೊಡೋ ಅತ್ತೆ ಮಾವ ಸಿಕ್ಕಿದರೆ ಅವಳಂಥ ಅದೃಷ್ಟವಂತೆ ಬೇರೆ ಯಾರೂ ಇಲ್ಲ. ಅವಳಿಗೆ ಈಗ ಅತ್ತೆ ಮನೇಲೂ ಗೌರವ ಇಲ್ಲ ಅಂದರೆ, ಗೌರವ ಇರುತ್ತೆ. ಗಂಡ ದುಡಿತಾ ಇದ್ದರೆ ಎಲ್ಲ ಅತ್ತೆ ಮಾವಂದ್ರ ಮನೇಲೂ ಗೌರವ ಕೊಟ್ಟೇ ಕೊಡ್ತಾರೆ. ಇಲ್ಲ, ಗಂಡಿಗೆ ದುಡಿಮೆ ಇಲ್ಲ, ಆ ಮನೆಯಲ್ಲಿ ಆ ಗಂಡಿಗೆ ಬೆಲೆ ಇಲ್ಲ ಅಂತ ಆದಾಗ ಯಾರ್ದೋ ಮನೆ ಪಾಪದವಳು ಸಿಕ್ಕಿದರೆ ಅವಳನ್ನು ಕಟ್ಟಿ ಅವನಿಗೆ ಅವಳ ಜೀವನ ಹೆಂಗಾದರೂ ಆಗೋಗಲಿ ಅಂತ ಕಳಿಸೋವಂಥ ಕಟುಕರ ಅತ್ತೆ ಮಾವದಿರಾದರೆ ಹೆಣ್ಣಿನ ಬದುಕು ನರಕ ಆಗೋಗುತ್ತೆ. ಅದರಲ್ಲೂ ಅಪ್ಪ ಅಮ್ಮಂದರೂ ಪ್ರೀತಿನೂ ಇಲ್ಲ ಅಂತಾದಾಗ ಯಾವ ಶತ್ರುಗೂ ಬೇಡ ಅಂತ ಹೆಣ್ಣಿನ ಜೀವನ ಅಂತ ಎಲ್ರಿಗೂ ಹಾಗೆ ಅಂತ ಅಲ್ಲ. ಹೆಣ್ಮಕ್ಳು ತುಂಬ ಅದೃಷ್ಟವಂತರು ಇರ್ತಾರೆ. ಗೌರವ ಕೊಡೋ ಅತ್ತೆ ಮಾವ, ದುಡಿಯೋ ಗಂಡ ಮತ್ತು ತುಂಬ ಪ್ರೀತಿ ತೋರಿಸೋ ಅಪ್ಪ ಅಮ್ಮ, ಅದಕ್ಕೆಲ್ಲ ಪಡ್ಕೊಂಡು ಬಂದಿರಬೇಕು. ತುಂಬ ಅದೃಷ್ಟವಂತರಾಗಿರಬೇಕು. ಅಂಥವರು ತುಂಬ ಜನ ಇರ್ತಾರೆ. ಇಲ್ಲದೆ ಈ ಥರ ಕಷ್ಟಪಡ್ತಾ ಇರೋರು ತುಂಬ ಜನ ಇರ್ತಾರೆ. ಏನು ಮಾಡೋಕ್ಕಾಗತ್ತೆ, ಅವ್ರವ್ರ ಪ್ರಾರಬ್ಧ ಕರ್ಮ. ಮಕ್ಕಳಿಗೋಸ್ಕರನಾದರೂ ಅವರು ಜೀವನ ಮಾಡಲೇಬೇಕು, ಬದುಕು ಕಟ್ಟಲೇಬೇಕು. ಮತ್ತು ಮಕ್ಕಳ ಭವಿಷ್ಯನ ಒಂದು ಒಳ್ಳೆ ದಾರಿಲಿ ತಗೊಂಡು ಹೋಗಬೇಕು ಅಂತ ಹೋರಾಡಲೇಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತು ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ನೀವು ಕಮೆಂಟ್ ಹಾಕಿ. ನಾನು ಬೆಳಗ್ಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ ಆಲೂಗಡ್ಡೆನ ಕಟ್ ಮಾಡಿ ಬೇಯಕ್ಕಿಟ್ಟಿದ್ದೀನಿ. ಅದನ್ನು ಈಗಲೇ ಬೇಯಿಸಿಟ್ರೆ ಬೆಳಗ್ಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ಇನ್ನೇನೂ ಇಲ್ಲ, ಇವತ್ತಿನ ವಿಡಿಯೋ ಇಷ್ಟು ಸಾಕು.
ನಿಮ್ಮ ಕಮೆಂಟ್ಸ್ನ ಕಾಯ್ತಾ ಇರ್ತೀನಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.